Okay, so next we have ಈಗ ನ್ಯೂಕ್ಲಿಯೋಫೈಲ್ಸ್ ಅಂದ್ರೆ ಏನು ಅಂತ ನೋಡೋಣ. ಈಗ ನ್ಯೂಕ್ಲಿಯೋಫೈಲ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ನ್ಯೂಕ್ಲಿಯೋಫೈಲ್ಸ್ ಆರ್ ನಥಿಂಗ್ ಬಟ್ ಎಲೆಕ್ಟ್ರಾನ್ ಪೇರ್ಸ್ ಡೋನರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ನ್ಯೂಕ್ಲಿಯೋಫೈಲ್ಸ್ ಅನ್ನ ನಾವೇನಂತ ಹೇಳ್ತೀವಿ? ಎಲೆಕ್ಟ್ರಾನ್ ಪೇರ್ಸ್ ಡೋನರ್ಸ್ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರಾನ್ ಪೇರ್ ಡೋನರ್ಸ್, ಎಲೆಕ್ಟ್ರಾನ್ಸ್ ನ ಯಾವ ಕಾಂಪೌಂಡ್ಸು ಇನ್ನೊಂದು ಕಾಂಪೌಂಡ್ಗೆ ಡೊನೇಟ್ ಮಾಡುತ್ತೆ, ಅದನ್ನ ವಿ ಕಾಲ್ ಇಟ್ ಆಸ್ ವಾಟ್? ಎಲೆಕ್ಟ್ರಾನ್ ಪೇರ್ ಡೋನರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಅಂಡ್ ಆಲ್ಸೋ possess at least one lone pair of electrons. So nucleophiles at least one lone pair of electrons na ಏನ್ ಮಾಡುತ್ತೆ? ಡೊನೇಟ್ ಮಾಡುತ್ತೆ ಟು ದ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಕಾಂಪೌಂಡ್ಸ್ಗೆ. ಅಂಡ್ ದೇ ಡೋಂಟ್ ಹ್ಯಾವ್ ಟು ಪೊಸೆಸ್ ಎ ನೆಗೆಟಿವ್ ಚಾರ್ಜ್. ಓಕೆ, ಸೊ ಇದು ನೆಗೆಟಿವ್ ಚಾರ್ಜ್ ಅನ್ನ ಪೊಸೆಸ್ ಮಾಡಲ್ಲ. ಇನ್ಸ್ಟೆಡ್ ಆಫ್ ದಾಟ್ ದೇ ಆರ್ ಗೋಯಿಂಗ್ ಟು ಡೊನೇಟ್ ದ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನ ಡೊನೇಟ್ ಮಾಡುತ್ತೆ, ಬಟ್ ನಾಟ್ ದ ನೆಗೆಟಿವ್ ಚಾರ್ಜ್ ಅಂತ ಹೇಳ್ಬೋದು. ಅಂಡ್ ಆರ್ ಅಟ್ರಾಕ್ಟೆಡ್ ಟು ದ ಸ್ಲೈಟ್ಲಿ ಪಾಸಿಟಿವ್. ಸೊ ನ್ಯೂಕ್ಲಿಯೋಫೈಲ್ಸ್ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ವಾಟ್? ಸ್ಲೈಟ್ಲಿ ಪಾಸಿಟಿವ್, ಅಂದ್ರೆ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಕಾರ್ಬನ್ ಆಟಮ್ಸ್ ಕಡೆಗೆ ನ್ಯೂಕ್ಲಿಯೋಫೈಲ್ಸ್ ಅಟ್ರಾಕ್ಟ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಅಂಡ್ ಎಕ್ಸಾಂಪಲ್ಸ್ ಆರ್ OH ಮೈನಸ್, CN ಮೈನಸ್, NH3, ವಾಟರ್. ವಾಟರ್ ಇಸ್ ಎ ಪ್ಯೂರ್ ನ್ಯೂಕ್ಲಿಯೋಫೈಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಅಂಡ್ ಆಲ್ಸೋ ಆಲ್ ದ ಹ್ಯಾಲೋಜನ್ಸ್ ವಿ ಕ್ಯಾನ್ ಟೇಕ್ ಇಟ್ ಆಸ್ ವಾಟ್? ಎಕ್ಸಾಂಪಲ್ಸ್ ಫಾರ್ ನ್ಯೂಕ್ಲಿಯೋಫೈಲ್ಸ್ ಅಂತ ಹೇಳ್ಬೋದು. ನೋಡಿ, OH ಮೈನಸ್ ನೆಗೆಟಿವ್ ಚಾರ್ಜ್ ಅನ್ನ ಕ್ಯಾರಿ ಮಾಡ್ತಿದೆ ಅಂದ್ರೆ ಇಟ್ ಇಸ್ ಎಲೆಕ್ಟ್ರಾನ್ ರಿಚ್ ಸೆಂಟರ್ ಅಂತ. ಇಟ್ ಈಸ್ ಎಲೆಕ್ಟ್ರಾನ್ rich center anta. So nodi, this is the structure of OH. So this white ball represent hydrogen and orange ball represents the oxygen atom. Always oxygen atom carries 3 lone pair of electrons along with one nitrogen, one negative charge. Then Cn minus, so this is carbon atom, this is nitrogen. So it is carbon atom is electron deficient molecule anta ನಾವು ಹೇಳ್ತೀವಿ. Then it is NH3. So this is N and H, H. So always nitrogen carry one lone pair of electron, and water bandaga, so this is oxygen atom. Okay, so this is, see, this is oxygen atom. Okay, nodi, idu oxygen atom. Okay, na? This is oxygen atom and this is hydrogen atom. Always oxygen atom carries 2 lone pair of electrons. Okay, so 2 lone pair of electrons na carry ಮಾಡ್ತಿದೆ ಅಂತ ಅಂದ್ರೆ it is able to donate the 2 lone pair of electrons to the electron deficient molecules ಅಂತ. So ಈ ತರ compounds ಗೆ ನಾವು nucleophiles ಅಂತ ಹೇಳ್ತೀವಿ. Okay, then next ಹೋಗೋಣ, nucleophilic substitution mechanism. So ಈಗ ನಾವು nucleophiles ಗೆ ನ್ಯೂಕ್ಲಿಯೋಫೈಲ್ಸ್ ಅಲ್ಲಿರುವಂತಹ ಎಲೆಕ್ಟ್ರಾನ್ ಪೇರ್ಸ್ ಏನಾಗುತ್ತೆ? ಟು ದ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಮಾಲಿಕ್ಯೂಲ್ಸ್ಗೆ ಡೊನೇಟ್ ಆಗುತ್ತೆ ಅಂತ ನಾವು ಹೇಳ್ತಿದ್ದೀವಿ. ಓಕೆನಾ? ಸೊ ಈಗ ಯಾವ ರೀತಿ ಮೆಕ್ಯಾನಿಸಮ್ ಅಕರ್ ಆಗುತ್ತೆ ವೆನ್ ದ ಕಾಂಪೌಂಡ್ಸ್ ನ್ಯೂಕ್ಲಿಯೋಫೈಲ್ ಆಗಿ ಆಕ್ಟ್ ಮಾಡಬೇಕು ಅಂತ ಅಂದ್ರೆ, ಸೊ ಅದಕ್ಕೆ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಮಾಲಿಕ್ಯೂಲ್ಸ್ ಅಟ್ಯಾಕ್ ಆಗಬೇಕು. ಅಟ್ಯಾಕ್ ಆದಾಗ ವಾಟ್ ಆಕ್ಷನ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ದಟ್ ಪರ್ಟಿಕ್ಯುಲರ್ ಕಾರ್ಬನ್ ಅನ್ನೋದನ್ನ ವಿ ಕಾಲ್ ಇಟ್ ಆಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಓಕೆ, so here the nucleophile uses its lone pair of electron to provide the electrons for a new bond. The halogen is displaced. So halogen displace agi lone pair of electron anna provide ಮಾಡುತ್ತೆ. Carbon can only have 8 electrons in its outer shell. The result is substitution following attack by a nucleophile. The mechanism is therefore known as nucleophilic substitution reaction. See, in a substitution reaction, if the nucleophile going to substituted by the halogen atoms. Okay, so nucleophile is going to substituted in a reaction, so that we call it as nucleophilic substitution reaction ಅಂತ ಹೇಳ್ತೀವಿ. ಓಕೆ, ನೋಡಿ ಇಲ್ಲಿ ಕಾರ್ಬನ್ ಆಟಮ್ ಇದು X ಅಂತ ತಗೊಂಡಾಗ ಇನ್ ಬಿಟ್ವೀನ್ carbon atom and X is electronegative element. X is what? Electronegative element. And so carbon is electron deficient element. ಅದಕ್ಕೆ ನಾವು ನ್ಯೂಕ್ಲಿಯೋಫೈಲ್ ಅನ್ನ ಅಟ್ಯಾಕ್ ಮಾಡಿದ್ರೆ, ಸೊ ಆ ಕಾಂಪೌಂಡ್ ಗೆ ನ್ಯೂಕ್ಲಿಯೋಫೈಲ್ ನ ಅಟ್ಯಾಕ್ ಮಾಡಿದ್ರೆ ಏನಾಗುತ್ತೆ? X ನಮ್ಗೆ ರಿಮೂವ್ ಆಗುತ್ತೆ. X ಏನಾಗುತ್ತೆ? ರಿಮೂವ್ ಆಗುತ್ತೆ. ಅಂಡ್ ನ್ಯೂಕ್ಲಿಯೋಫೈಲ್ ಬಂದು ಕಾರ್ಬನ್ ಗೆ ಅಟ್ಯಾಚ್ ಆಗಿ ನೋಡಿ ನಮ್ಗೆ ಪ್ರಾಡಕ್ಟ್ ಈ ತರ ಬರುತ್ತೆ. ಅಂಡ್ ಇಟ್ ಈಸ್ ಗೋಯಿಂಗ್ ಟು ರಿಮೂವ್ ವಾಟ್? X, halogen, more electronegative element ನ along with the bond or remove ಮಾಡುತ್ತೆ. Okay, so ಈ ತರ ಟೈಪ್ ಆಫ್ ಅಂದ್ರೆ halogen atom is replacing by what? Halogen is going to replaced by the nucleophile. So that we call it as nucleophilic substitution reaction.
ಸೊ ದೆನ್ ನೆಕ್ಸ್ಟ್ ಸ್ಲೈಡ್ ಹೋಗೋಣ. So let us know what are the points we need to know from nucleophilic substitution reaction. See, the nucleophile has a lone pair of electron. Yes, we can agree for this, alva. So nucleophile has always what? Nucleophile is having always lone pair of electron. The carbon halogen bond is polar in nature. See, always yavaglu carbon matte X ಏನಿದೆ, it is always polar in nature. So why we call it as polar nature ಅಂತ ಅಂದ್ರೆ, when we break the bond in between carbon and halogen, so ಏನಾಗುತ್ತೆ, carbon always carries partially positive charge and X always carries partially negative charge. So ಈ ಪ್ರಾಪರ್ಟಿನ, the process of splitting up of the compound into its constituent ions ಆದ್ರೆ ಅದನ್ನ ಪೋಲಾರ್ ನೇಚರ್ ಅಂತ ಕರಿತೀವಿ. ಕೋವೆಲೆಂಟ್ ಬಾಂಡು ಎಲೆಕ್ಟ್ರಾನ್ಸ್ ಅನ್ನ ಈಕ್ವಲ್ ಆಗಿ ಶೇರ್ ಮಾಡ್ತು ಅಂತ ಅಂದ್ರೆ ಅದನ್ನ ಪೊಲಾರಿಟಿ ಆರ್ ಪೋಲಾರ್ ನೇಚರ್ ಅಂತ ಕರಿತೀವಿ. ಓಕೆ, ದೆನ್ ಥರ್ಡ್ ಪಾಯಿಂಟ್ ಇಸ್ ಎ ಕರ್ಲಿ ಆರೋ ಇಸ್ ಡ್ರಾನ್ ಫ್ರಮ್ ದ ಲೋನ್ ಪೇರ್ ಟು ದ ಸ್ಲೈಟ್ಲಿ ಪಾಸಿಟಿವ್ ಕಾರ್ಬನ್ ಆಟಮ್. ಈಗ ಈ ಪಾಸಿಟಿವ್ಲಿ ಚಾರ್ಜ್ಡ್ ಕಾರ್ಬನ್ ಆಟಮ್ಗೆ ನಾವು ಇದಕ್ಕೆ ನ್ಯೂಕ್ಲಿಯೋಫೈಲ್ ಅನ್ನ ಆಡ್ ಮಾಡಿದ್ರೆ, ಸೊ ಈ ನ್ಯೂಕ್ಲಿಯೋಫೈಲ್ ನ ನಾವು ಇಲ್ಲಿ ಅಟ್ಯಾಕ್ ಆಗ್ತಿದೆ ಅಂತ ತೋರಿಸೋದಕ್ಕೆ ಏನ್ ಮಾಡ್ತೀವಿ, ಒಂದು ಕರ್ಲಿ ಆರೋ ಮಾರ್ಕ್ ನ ತೋರಿಸೋದ್ರ ಮುಖಾಂತರ ವೇರ್ ದ ನ್ಯೂಕ್ಲಿಯೋಫೈಲ್ ಇಸ್ ಗೋಯಿಂಗ್ ಟು ಅಟ್ಯಾಕ್ ಅನ್ನೋದನ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ದಟ್ ಈಸ್ ದ ಮೀನಿಂಗ್ ಫಾರ್ ದಟ್ ಥರ್ಡ್ ಪಾಯಿಂಟ್. ದೆನ್ ಎ ಕರ್ಲಿ ಆರೋ ಈಸ್ ಯೂಸ್ಡ್ ಟು ಶೋ ದ ಮೂವ್ಮೆಂಟ್ ಆಫ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಕರ್ಲಿ ಆರೋನ ಏನಕ್ಕೆ ಯೂಸ್ ಮಾಡ್ತೀವಿ, ಟು ಶೋ ದ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ಅಂತ ಹೇಳ್ತೀವಿ. ದೆನ್ ಕಾರ್ಬನ್ ಈಸ್ ರೆಸ್ಟ್ರಿಕ್ಟೆಡ್ ಟು 8 electrons in its outer shell. A bond must be broken. See, ಈಗ ಕಾರ್ಬನ್ ಯಾಕೆ ಇನ್ ಬಿಟ್ವೀನ್ ಕಾರ್ಬನ್ ಅಂಡ್ ಹ್ಯಾಲೋಜನ್ ಮಧ್ಯೆ ಬಾಂಡ್ ಬ್ರೇಕ್ ಆಗ್ತಿದೆ ಅಂತ ಅಂದ್ರೆ, ನಮ್ಗೆ ಕಾರ್ಬನ್ ಕಾನ್ಫಿಗರೇಷನ್ ಬರ್ದಾಗ 1s2 2s2 2p4. ಓಕೆ, 1s2 2s2 2p4. ಸಿ ಇಲ್ಲಿ ನಮ್ಗೆ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್ ನಮ್ಗೆ 8 ಎಲೆಕ್ಟ್ರಾನ್ಸ್ ಕಾರ್ಬನ್ ಅಲ್ಲಿ ಇರೋದ್ರಿಂದ, ಇಟ್ ಈಸ್ ರೆಸ್ಟ್ರಿಕ್ಟೆಡ್ ಟು 8 ಎಲೆಕ್ಟ್ರಾನ್ಸ್ ಆಗಿರೋದ್ರಿಂದ ಔಟರ್ ಶೆಲ್ ಅಲ್ಲಿ ವಿ ಮಸ್ಟ್ ಬ್ರೇಕ್ ದ ಬಾಂಡ್ ಇನ್ ಕಾರ್ಬನ್ ಪ್ಲೇಸ್ ಇಟ್ ಸೆಲ್ಫ್ ಓನ್ಲಿ, ಸೊ ದಟ್. ಓಕೆ, ದೆನ್ the polar carbon halogen bond breaks heterolytically. See, polar carbon ಮತ್ತೆ halogen ಮಧ್ಯೆ ಬಾಂಡ್, ಪೋಲಾರ್ ಅಂಡ್ ದಟ್ ಮೀನ್ಸ್ ಕಾರ್ಬನ್ ಮತ್ತೆ ಹ್ಯಾಲೋಜನ್ ಮಧ್ಯೆ ಬಾಂಡ್ ಯಾವಾಗ್ಲೂ ಹೆಟಿರೋಲಿಟಿಕಲಿ ಕ್ಲೀವ್ ಆಗಬೇಕು. ಹೆಟಿರೋಲಿಟಿಕಲಿ ಕ್ಲೀವ್ ಆದಾಗ, ಹೆಟಿರೋಲಿಟಿಕ್ ಕ್ಲೀವೇಜ್ ಆದ್ರೆ ಇಟ್ ಕ್ಯಾನ್ ಬಿ ಸ್ಪ್ಲಿಟ್ ಇಂಟು ಎ ಅಯಾನ್ಸ್ ಫಾರ್ಮ್ ಅಲ್ಲಿ ನಮ್ಗೆ ಏನ್ ಬರಬೇಕು, ಅಯಾನ್ಸ್ ಫಾರ್ಮ್ ಅಲ್ಲಿ ಪ್ರಾಡಕ್ಟ್ಸ್ ಫಾರ್ಮೇಶನ್ ಆಗಬೇಕು ಆಫ್ಟರ್ ಬ್ರೇಕಿಂಗ್. ದೆನ್ the second curly arrow shows the shared pair moving on to the halogen. The halogen now has its own electron back plus that from the carbon atom. See, ಇದರಿಂದ ನಾವು ಮತ್ತೆ ಇದಕ್ಕೆ ನ್ಯೂಕ್ಲಿಯೋಫೈಲ್ ನ ಅಟ್ಯಾಕ್ ಮಾಡಿದ್ರೆ ನ್ಯೂಕ್ಲಿಯೋಫೈಲ್ ಏನಾಗುತ್ತೆ, ಈ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಕಾರ್ಬನ್ ಹತ್ರ ಅಟ್ಯಾಕ್ ಆಗುತ್ತೆ ಅನ್ನೋದನ್ನ ಆರೋ ಮಾರ್ಕ್ ರೆಪ್ರೆಸೆಂಟ್ ಮಾಡುತ್ತೆ. ಇಟ್ ನೌ ಬಿಕಮ್ಸ್ ಎ ನೆಗೆಟಿವ್ಲಿ ಚಾರ್ಜ್ಡ್ ಹ್ಯಾಲೈಡ್ ಅಯಾನ್. ಎ ಹ್ಯಾಲೈಡ್ ಅಯಾನ್ ಇಸ್ ಕಾಲ್ಡ್ ಆಸ್ ಎ ಲಿವಿಂಗ್ ಗ್ರೂಪ್. ಹ್ಯಾಲೈಡ್ ಅಯಾನ್ ಅನ್ನ ನಾವು ಲಿವಿಂಗ್ ಗ್ರೂಪ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೋಡಿ, ಇಲ್ಲಿ ಎಕ್ಸ್ ಮೈನಸ್ ಏನು ಸ್ಪ್ಲಿಟ್ ಆಗಿದೆ, ಸೊ ದಿಸ್ ವಿ ಕಾಲ್ ಇಟ್ ಆಸ್ ವಾಟ್, ಲಿವಿಂಗ್ ಗ್ರೂಪ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ದೀಸ್ ಆರ್ ದ ಪಾಯಿಂಟ್ಸ್ ವಿ ಶುಡ್ ನೋ ವೈಲ್ ಡೂಯಿಂಗ್ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ದೆನ್ ನೆಕ್ಸ್ಟ್ ಹೋಗೋಣ. ಓಕೆ, ದೆನ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಲ್ಲಿ ನಮಗೆ ಎರಡು ಟೈಪ್ ಇದೆ. ಓಕೆ, ದಿಸ್ ಫಾರ್ಮ್ ಆಫ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಇಸ್ ನೌನ್ ಆಸ್ SN2. ಇಟ್ ಈಸ್ ಎ ಬೈ ಮಾಲಿಕ್ಯುಲರ್ ಪ್ರೋಸೆಸ್. ಸಿ ಈ ತರ ನಮಗೆ ಸಿ ಮತ್ತೆ ಎಕ್ಸ್ ಮಧ್ಯೆ ಬಾಂಡ್ ಕ್ಲೀವ್ ಆಗಿ ಸಿ ಪಾಸಿಟಿವ್ಲಿ ಚಾರ್ಜ್ ಅಂಡ್ ಎಕ್ಸ್ ಮೈನಸ್ ಆಗಿ ಸ್ಪ್ಲಿಟ್ ಆಗಿ, ಅಂಡ್ ಅದರಲ್ಲಿ ಇದು ನಮಗೆ ಹ್ಯಾಲೋಜನ್ ಗ್ರೂಪ್ ಲಿವಿಂಗ್ ಗ್ರೂಪ್ ಆಗಿ ಆಕ್ಟ್ ಮಾಡಿ, ಅಂಡ್ ಆಲ್ಸೋ ಇನ್ ದಟ್ ರಿಯಾಕ್ಷನ್ ನಾವು ಇದಕ್ಕೆ ಮತ್ತೆ ನಾವು ನ್ಯೂಕ್ಲಿಯೋಫೈಲ್ ನ ಅಟ್ಯಾಕ್ ಮಾಡಿದಾಗ ಅದನ್ನ ನ್ಯೂಕ್ಲಿಯೋಫೈಲ್, ವಾಟ್ ಎವರ್ ದ ನ್ಯೂಕ್ಲಿಯೋಫೈಲ್ ಇಸ್ ಗೋಯಿಂಗ್ ಟು ಅಟ್ಯಾಕ್, ದಟ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಇನ್ ಟರ್ಮ್ಸ್ ಆಫ್ ಆರೋ ಮಾರ್ಕ್ ಅಲ್ವಾ. ಈ ತರ ರಿಯಾಕ್ಷನ್ ಆದ್ರೆ ಅದನ್ನ ನಾವು SN2 ಮೆಕ್ಯಾನಿಸಮ್. SN2 ಮೀನ್ಸ್ SN2 stands for, SN2 stands for 2 means bimolecular. Okay, bimolecular. N means nucleophilic, S means substitution reaction anta heltivi. Okay, an alternative method involves the initial breaking of CX bond to form a carbocation. See, ಈಗ ನಾವು ಇನ್ನೊಂದು ಆಲ್ಟರ್ನೇಟಿವ್ ಮೆಥಡ್ ನ ತಗೊಂಡಾಗ ಇದೇನಾಗುತ್ತೆ, ಕಾರ್ಬೋಕ್ಯಾಟಿಯಾನ್ ಅನ್ನ ಫಾರ್ಮೇಶನ್ ಮಾಡುತ್ತೆ ಅಲ್ವಾ. ಕಾರ್ಬನ್ ಕ್ಯಾರೀಸ್ ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ after breaking CX bond, carbon carries a positive charge, so that we can call it as what, carbocation anta heltivi. Okay, or carbonium ion.
ಕಾರ್ಬೋಕ್ಯಾಟಿಯಾನ್ ಅಂತ ಹೇಳ್ತೀವಿ. ಸೊ ಕಾರ್ಬೋನಿಯಂ ಅಯಾನ್ ಅಂತ ನಾವು SN1 ಮೆಕ್ಯಾನಿಸಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ವಿಚ್ ಇಸ್ ದೆನ್ ಅಟ್ಯಾಕ್ಡ್ ಬೈ ದ ನ್ಯೂಕ್ಲಿಯೋಫೈಲ್. ದೆನ್ SN1 is favored for tertiary haloalkanes. SN1 1 is represents for what? Unimolecular. Okay, so SN1 ನಲ್ಲಿ SN1 ನಲ್ಲಿ 1 represents what? Unimolecular ಅಂತ ಹೇಳ್ತೀವಿ. SN1 represents what? Unimolecular. Okay, so SN1 is favored for tertiary haloalkanes where there is a steric hindrance. So steric hindrance to the attack and a more stable tertiary carbocation intermediate is formed. See, ಈಗ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಲ್ಲಿ ನಮ್ಗೆ 2 ರಿಯಾಕ್ಷನ್ ಇದೆ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಬೋರ್ಡ್ ಎಕ್ಸಾಮ್. SN1 ರಿಯಾಕ್ಷನ್ ಮತ್ತೆ SN2 ರಿಯಾಕ್ಷನ್. ಸೊ ಅದನ್ನ ನಾವು ಇನ್ ಡೀಟೇಲ್ ಸ್ಟಡಿ ಮಾಡೋಣ. ಈಗ ವಾಟ್ ಈಸ್ ಅ ರೇಟ್ ಆಫ್ ಎ ರಿಯಾಕ್ಷನ್ ಫಾರ್ ದಿಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಅದನ್ನ ಸ್ಟಡಿ ಮಾಡಿಬಿಡೋಣ. ಸಿ ಆನ್ ಇಂಪಾರ್ಟೆಂಟ್ ರಿಯಾಕ್ಷನ್ ಸ್ಟೆಪ್ ಇಸ್ ಬ್ರೇಕಿಂಗ್ ದ ಕಾರ್ಬನ್ ಅಂಡ್ ಹ್ಯಾಲೋಜನ್ CX bond. The rate of reaction depends on the strength of the CX bond. ಈಗ ಕಾರ್ಬನ್ಗೆ ಅಯೋಡಿನ್ ಅಟ್ಯಾಚ್ ಆಗಿದ್ರೆ ಅದು 238 ಕಿಲೋಜೌಲ್ ಪರ್ ಮೋಲ್ ಅಮೌಂಟ್ ಆಫ್ ಎನರ್ಜಿ ನಮಗೆ ಎನಫ್ to break the bond in between carbon and iodine. ಅದೇ ನಾವು in between carbon and bromine bond break ಮಾಡಬೇಕು ಅಂದ್ರೆ it require 276 ಕಿಲೋಜೌಲ್ ಪರ್ ಮೋಲ್ ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ. and in between carbon and chlorine it requires 338. so 338 kilojoule per mole amount of energy ನಮಗೆ ಬೇಕಾಗುತ್ತೆ in order to break the C and Cl in between the bond. then CF ಅಂದ್ರೆ 484 ಕಿಲೋಜೌಲ್ ಪರ್ ಮೋಲ್ ಅಮೌಂಟ್ ಆಫ್ ಎನರ್ಜಿ ನಮಗೆ ಸಿಗುತ್ತೆ. ನೋಡಿ, ಇಲ್ಲಿ ನಾವು ಎನರ್ಜಿನ ಕಂಪೇರ್ ಮಾಡ್ತಾ ಹೋದಾಗ ಫ್ಲೋರಿನ್ ಇಸ್ ಹ್ಯಾವಿಂಗ್ ದ ಹೈಯೆಸ್ಟ್ ಎನರ್ಜಿ ದ್ಯಾನ್ ದಟ್ ಆಫ್ ದ ಕ್ಲೋರಿನ್, ದ್ಯಾನ್ ದಟ್ ಆಫ್ ದ ಬ್ರೋಮಿನ್, ದ್ಯಾನ್ ದಟ್ ಆಫ್ ದ ಅಯೋಡಿನ್ ಅಂತ ಹೇಳೋದಾದ್ರೆ ನಮಗೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಬ್ರೇಕ್ ದ ಬಾಂಡ್ ಇನ್ ಬಿಟ್ವೀನ್ CF. ಓಕೆ, ಮತ್ತೆ ದೆನ್ ಅದಾದ್ಮೇಲೆ CL, ಅದಾದ್ಮೇಲೆ CBr, ಅದಾದ್ಮೇಲೆ CI. ಸೊ ಸ್ಟ್ರಾಂಗೆಸ್ಟ್ ಹಾರ್ಡೆಸ್ಟ್ ಬಾಂಡ್ ಟು ಬ್ರೇಕ್ ಇಸ್ ವಾಟ್? CF ಅಂತ ಹೇಳ್ಬೋದು. ಮತ್ತೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಮೌಂಟ್ ಆಫ್ ಎನರ್ಜಿ ಯೂಸ್ ಮಾಡ್ಕೊಳ್ಳೋದು CCl ಅಂತ ನಾವು ಹೇಳ್ಬೋದು. ಓಕೆ, ದೆನ್ ಈಗ ವಾಟರ್ ಇಸ್ ಎ ಪುವರ್ ನ್ಯೂಕ್ಲಿಯೋಫೈಲ್ ಬಟ್ ಇಟ್ ಕ್ಯಾನ್ ಸ್ಲೋಲಿ ಡಿಸ್ಪ್ಲೇಸ್ ಹ್ಯಾಲೈಡ್ ಅಯಾನ್ಸ್. ಈ ನಾವು ವಾಟರ್ ಅನ್ನ ನ್ಯೂಕ್ಲಿಯೋಫೈಲ್ ಅಂತ ಹೇಳಿದ್ದೇವೆ ಬಿಕಾಸ್ ಆಫ್ ವೆನ್ ಆಕ್ಸಿಜನ್ ಕ್ಯಾರೀಸ್ 2 lone pair ಆಫ್ ಎಲೆಕ್ಟ್ರಾನ್ಸ್ ಆನ್ ಇಟ್. ಓಕೆ, ಸೊ ಈಗ ಈ ವಾಟರ್ ನ್ಯೂಕ್ಲಿಯೋಫೈಲ್ ಆಗಿ ಆಕ್ಟ್ ಮಾಡ್ತಿದೆ ಅಂದ್ರೆ ಇಲ್ಲಿ ನಮ್ಗೆ ಆಲ್ಕೈಲ್ ಹ್ಯಾಲೈಡ್ ಇದೆ, ಇದರಲ್ಲಿ Br ರಿಮೂವ್ ಆಗಬೇಕು. ವಾಟರ್ ಅಲ್ಲಿ ವಿ ಹ್ಯಾವ್ H+ ಅಂಡ್ OH-. ಸೊ ಈ OH- ಇಲ್ಲಿ ನ್ಯೂಕ್ಲಿಯೋಫೈಲ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಈ OH- ಏನ್ ಮಾಡುತ್ತೆ, ಹೋಗಿ C2H5 ಅಟ್ಯಾಕ್ ಆದಾಗ Br ಲಿವಿಂಗ್ ಗ್ರೂಪ್ ಆಗಿ ಆಕ್ಟ್ ಮಾಡಿ ಇಟ್ ರಿಮೂವ್ಸ್ ಆಸ್ ವಾಟ್? Br- ಆಗಿ ರಿಮೂವ್ ಆಗುತ್ತೆ. ಸೊ ದೆನ್ ವಿ ವಿಲ್ ಗೆಟ್ ವಾಟ್? C2H5OH ಎಥನಾಲ್ ಬರುತ್ತೆ ಪ್ಲಸ್ H+ from water, H+ aqueous form ಅಲ್ಲಿ ರಿಮೂವ್ ಆಗುತ್ತೆ and Br- also will be present in an aqueous form. In aqueous, silver nitrate is shaken with a halogen alkane. They are immiscible. The displaced halide combines with this so when ethyl bromide is treated with water, so it is going to form ethanol as a product. Okay, next slide ಹೋಗೋಣ. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಬೈ ಯೂಸಿಂಗ್ aqueous NaOH, ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ನಥಿಂಗ್ ಬಟ್ ವಾಟ್? NaOH ನ ಯೂಸ್ ಮಾಡಿಕೊಂಡು ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅನ್ನ ಮಾಡಿದ್ರೆ ಸೊ ನಮ್ಗೆ ಯಾವ ಟೈಪ್ ಆಫ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗುತ್ತೆ? ಇದರಲ್ಲಿ ರಿಯೇಜೆಂಟು aqueous NaOH ಅಥವಾ ನಾವು KOH ಯೂಸ್ ಮಾಡ್ಬೋದು, ಆಲ್ಕಲಿ ಸೊಲ್ಯೂಷನ್. ಅಂಡ್ ಕಂಡೀಷನ್ಸ್ ನಮಗೆ ರಿಫ್ಲಕ್ಸ್ ಪ್ರೋಸೆಸ್ ಆಗಿರಬೇಕು, ಇದು ರಿಫ್ಲಕ್ಸ್ ಕಂಡೀಷನ್ ಇರಬೇಕು ಇನ್ ಎನ್ aqueous ಸೊಲ್ಯೂಷನ್. ಅಂದ್ರೆ ಇದರಲ್ಲಿ ಸಾಲ್ವೆಂಟು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರಬೇಕು. ಸಾಲ್ವೆಂಟ್ ಏನು? ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಮಗೆ ಪ್ರಾಡಕ್ಟ್ ಆಲ್ಕೋಹಾಲ್ ಬರುತ್ತೆ, ನ್ಯೂಕ್ಲಿಯೋಫೈಲ್ OH- ಆಗಿ ಆಕ್ಟ್ ಮಾಡುತ್ತೆ. ಇಲ್ಲಿ C2H5Br ರಿಯಾಕ್ಷನ್ ಅಲ್ಲಿ ತಗೊಂಡಿದ್ದೇವೆ, ವಿಚ್ ಇಸ್ ನಥಿಂಗ್ ಬಟ್ ಈಥೈಲ್ ಬ್ರೋಮೈಡ್, ವಿಚ್ ಇಸ್ ನಥಿಂಗ್ ಬಟ್ ವಾಟ್? ಈಥೈಲ್ ಬ್ರೋಮೈಡ್ ಅಂತ ತಗೊಂಡಿದ್ದೀವಿ. ಮತ್ತೆ NaOH ಇಸ್ ಆಲ್ಕಲಿ, NaOH ಇಸ್ ವಾಟ್? ಸೋಡಿಯಂ ಹೈಡ್ರಾಕ್ಸೈಡ್. ಇನ್ಸ್ಟೆಡ್ ಆಫ್ NaOH ನೀವು KOH ಕನ್ಸಿಡರ್ ಮಾಡ್ಬೋದು. ಈಗ ಇದರಲ್ಲಿ NaOH ಅಲ್ಲಿ Na++OH- ಅಂತ ಇದೆ. OH- will act as a nucleophile
ನ್ಯೂಕ್ಲಿಯೋಫೈಲ್. ಈ OH ಮೈನಸ್ C2H5 ಗೆ ಅಟ್ಯಾಕ್ ಆದಾಗ Br- ಲಿವಿಂಗ್ ಗ್ರೂಪ್ ಆಗಿ ಏನ್ ಮಾಡುತ್ತೆ, ಆಚೆ ಬರುತ್ತೆ. ಸೊ ದಿಸ್ Br is combined with this Na which is present in alkali. It is going to form a byproduct sodium bromide with the formation of C2H5OH is nothing but ethanol or ethyl alcohol. Okay, ನೋಡಿ ಇದರಲ್ಲಿ diagrammatic representation, black balls represents carbon atom and green balls represents what, halogen. So X ಅಂತ represent ಮಾಡಿದ್ರೆ, so when we attack NaOH for this, no, this ball is going to easily acts as a living group, and for this OH is going to attack. So this is nucleophile. Okay, so this is how the nucleophilic substitution will take place in the presence of NaOH. So ಈಗ ಇದರಲ್ಲಿ ನೋಟ್ ಏನಿದೆ ಅಂದ್ರೆ, it is important to quote the solvent when answering the questions. So ಏನ್ ಸಾಲ್ವೆಂಟ್ ಯೂಸ್ ಮಾಡ್ತಿದ್ದೀವಿ, NaOH. ಸೊ this solvent is very very important ಅಂತ ನಾವು ಹೇಳ್ತೀವಿ. ಓಕೆ, ದೆನ್ ಈ ರಿಯಾಕ್ಷನ್ ಅನ್ನ ನಾವು ಹೈಡ್ರಾಲಿಸಿಸ್ ಅಂತಾನು ಹೇಳ್ಬೋದು. ನೆಕ್ಸ್ಟ್ ಹೋಗೋಣ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಇಲ್ಲಿ ನಾನು ಒಂದು ನಿಮ್ಗೆ ಅನಿಮೇಟೆಡ್ ಯಾವ ರೀತಿ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗ್ತಿದೆ ಅಂತ ನಾನು ಇಲ್ಲಿ ತೋರಿಸ್ತಿದ್ದೀನಿ. ನೋಡಿ, ದಿಸ್ ಇಸ್ ನಥಿಂಗ್ ಬಟ್ C2H5X ರಿಯಾಕ್ಟೆಂಟ್ ಮಾಲಿಕ್ಯೂಲ್ C2H5X. ಸೊ ಅದಕ್ಕೆ ಇಲ್ಲಿ ನೋಡಿ, ನ್ಯೂಕ್ಲಿಯೋಫೈಲ್ ಲೆಫ್ಟ್ ಸೈಡ್ ಇಂದ ಅಟ್ಯಾಕ್ ಆಗಿದ್ ಕೂಡಲೇ ಫಾರ್ ಕಾರ್ಬನ್ ಆಟಮ್ ಈ ಹ್ಯಾಲೋಜನ್ ಆಟಮ್ ಈಸಿಲಿ ರಿಮೂವ್ ಆಗ್ಬಿಟ್ಟು ಈ ನ್ಯೂಕ್ಲಿಯೋಫೈಲ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಅಟ್ಯಾಕ್ ಆಗ್ತಿದೆ. ಓಕೆ, ಸೊ ದಿಸ್ ಇಸ್ ವಾಟ್ in the presence of this one, in the presence of what, aqueous sodium hydroxide solution. Nodi, once again you just see the mechanism. See how the halogen group is going to remove from the alkyl group and it is going to form what, the alcohol as a product. See, idina navu C2H5OH anta heltivi. Okay, along with the liberation of X minus. So this is mechanism. ನೆಕ್ಸ್ಟ್ ನೋಡಿ, ಎಕ್ಸಾಮ್ಗೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಲ್ಲಿ ನಿಮ್ಗೆ SN1 ಮತ್ತೆ SN2 ಅಂತ ಬರುತ್ತೆ. ಸೊ SN1 ರಿಯಾಕ್ಷನ್ ಅಲಾಂಗ್ ವಿತ್ ದ ಮೆಕ್ಯಾನಿಸಮ್, SN2 ರಿಯಾಕ್ಷನ್ ಅಲಾಂಗ್ ವಿತ್ ದ ಮೆಕ್ಯಾನಿಸಮ್. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಎರಡರಲ್ಲಿ ನಿಮ್ಗೆ ಒಂದು ಕ್ವಶನ್ ಕನ್ಫರ್ಮ್ ಆಗಿ ಕೇಳ್ತಾರೆ. ಓಕೆ, ಎಕ್ಸ್ಪ್ಲೈನ್ SN1 ಮೆಕ್ಯಾನಿಸಮ್, explain SN1 reaction along with the mechanism, or explain SN2 reaction along with the mechanism ಅಂತ ಕನ್ಫರ್ಮ್ ಆಗಿ they'll ask the question. ಓಕೆ, ಫಾರ್ ಬೋರ್ಡ್ ಎಕ್ಸಾಮ್ ಎರಡರಲ್ಲಿ ನಿಮ್ಗೆ ಒಂದು ಕ್ವಶನ್ ಕನ್ಫರ್ಮ್ ಆಗಿ ಕೇಳ್ತಾರೆ. ಈಗ SN1 ರಿಯಾಕ್ಷನ್ ಮೆಕ್ಯಾನಿಸಮ್ ಏನಿರುತ್ತೆ, ಸಿ ಫಸ್ಟ್ ಸ್ಟೆಪ್. ಸಿ ಈಗ ನಾವು ಜಸ್ಟ್ ರಿಯಾಕ್ಷನ್ ಅಂತ ಬಂದಾಗ, SN1 ರಿಯಾಕ್ಷನ್ ಅಂತ ಬಂದಾಗ, ಸೊ ಇಲ್ಲಿ ನಾವು CH3 ಟ್ರೈಸ್. Okay, so CH3 tries tertiary alkyl halide. Tertiary alkyl halide is treated with an alkali NaOH. Is treated with an alkali what, NaOH ಜೊತೆ ಟ್ರೀಟ್ ಆಗಿ, ಅಥವಾ ನಾವು ಇನ್ನೊಂದು ಪುವರ್ ನ್ಯೂಕ್ಲಿಯೋಫೈಲ್ ನಾವು ವಾಟರ್ ಅಂತ ಕನ್ಸಿಡರ್ ಮಾಡ್ಬೋದು. ವಾಟರ್ ಜೊತೆ ರಿಯಾಕ್ಷನ್ ಆದಾಗ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ದ ಪ್ರಾಡಕ್ಟ್ ಟರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್. CH3 ಟ್ರೈಸ್ COH ಅಂತ ಬಂದು ಪ್ರಾಡಕ್ಟ್ ಯು ಆರ್ ಗೋಯಿಂಗ್ ಟು ಗೆಟ್ ಆಸ್ HBr ನಿಮ್ಗೆ ರಿಮೂವ್ ಆಗುತ್ತೆ. ಸಿ ಇನ್ಸ್ಟೆಡ್ ಆಫ್ ವಾಟರ್ ಯು ಕ್ಯಾನ್ ಯೂಸ್ ವಾಟ್, NaOH ನೀವು ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ದ ಮೇನ್ ರಿಯಾಕ್ಷನ್. ಸೊ ವಾಟ್ ಈಸ್ SN1 reaction? SN1 stands for unimolecular nucleophilic substitution reaction. Okay, so unimolecular nucleophilic substitution reaction anta heltivi. So when tertiary butyl bromide or tertiary butyl halide is combined with a nucleophile such as NaOH or KOH or water, pure nucleophile water, it is going to form the alcohol as a primary alcohol as a product anta navu heltivi. Okay, ಈಗ ಸ್ಟೆಪ್ 1 ಮೆಕ್ಯಾನಿಸಮ್ ಬಂದಾಗ, ಫಾರ್ಮೇಷನ್ ಆಫ್ ಎ ಟರ್ಷಿಯರಿ ಬ್ಯೂಟೈಲ್ ಕಾರ್ಬೋಕ್ಯಾಟಿಯಾನ್ by separation of a bromide anion from the carbon atom of tertiary butyl bromide. ನೋಡಿ ಇಲ್ಲಿ ರಿಯಾಕ್ಟೆಂಟ್ ನಾನು, ದಿಸ್ ಇಸ್ ಟರ್ಷಿಯರಿ ಕಾರ್ಬನ್ ಆಟಮ್. ಟರ್ಷಿಯರಿ ಕಾರ್ಬನ್ ಆಟಮ್ಗೆ CH3 ಗ್ರೂಪ್ಸ್ 3 ಅಟ್ಯಾಚ್ ಆಗಿದೆ, ಬಟ್ 4 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ಟರ್ಷಿಯರಿ ಬ್ಯೂಟೈಲ್ ಹ್ಯಾಲೋಜನ್ ಇಸ್ ಬ್ರೋಮೈಡ್. ಫಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ದಿಸ್ ಬ್ರೋಮೈಡ್ ಇಸ್ ಗೋಯಿಂಗ್ ಟು, ಇಫ್ ವಿ ಬ್ರೇಕ್ ದ ಬಾಂಡ್ ಇನ್ ಬಿಟ್ವೀನ್ C ಅಂಡ್ Br, C ಮತ್ತೆ Br ಮಧ್ಯೆ ಬಾಂಡ್ ಬ್ರೇಕ್ ಮಾಡಿದಾಗ ಏನಾಗುತ್ತೆ, C ಪ್ಲಸ್ ಆಗುತ್ತೆ ಪ್ಲಸ್ Br ಮೈನಸ್. ದಿಸ್ Br ಇಸ್ ಗೋಯಿಂಗ್ ಟು ರಿಮೂವ್ ಆಸ್ ಎ ಲಿವಿಂಗ್ ಗ್ರೂಪ್ ಆಗಿ Br ಮೈನಸ್ ಆಗಿ ರಿಮೂವ್ ಆಗುತ್ತೆ ಅಲಾಂಗ್ ವಿತ್
along with this bond. So bond is carrying always two electrons. ಸೊ ಕಾರ್ಬನ್ ಅವಾಗ ಪಾಸಿಟಿವ್ ಚಾರ್ಜ್ ನ ಕ್ಯಾರಿ ಮಾಡುತ್ತೆ, ಅದನ್ನ ಕಾರ್ಬೋಕ್ಯಾಟಿಯೋನ್ ಅಂತ ಹೇಳ್ತೀವಿ. ಓಕೆ, ಸೊ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ, ಕಾರ್ಬನ್ ಪಾಸಿಟಿವ್ ಚಾರ್ಜ್ ನ ಕ್ಯಾರಿ ಮಾಡ್ತಿರೋದ್ರಿಂದ ನಾವು ಇದಕ್ಕೆ ನ್ಯೂಕ್ಲಿಯೋಫೈಲ್ ಅನ್ನ ಅಟ್ಯಾಕ್ ಮಾಡಿದಾಗ ಕಾರ್ಬನ್ ಗೆಟ್ಸ್ ಸ್ಯಾಟಿಸ್ಫೈಡ್ ವಿತ್ ಇಟ್ಸ್ ವೇಲೆನ್ಸಿ. ಸೊ ದಟ್ second step ಅಲ್ಲಿ we are going to attack the nucleophile of the carbocation by a water molecule resulting in an oxonium ion intermediate. See, ನೀವು ವಾಟರ್ ಪ್ಲೇಸ್ ಅಲ್ಲಿ ಯು ಕ್ಯಾನ್ ಯೂಸ್ NaOH ನ ಯೂಸ್ ಮಾಡ್ಕೋಬಹುದು. ಸಿ ಇಲ್ಲಿ ಸೇಮ್ ಕಾರ್ಬೋಕ್ಯಾಟಿಯನ್ ಅನ್ನ ತಗೊಂಡಿದ್ದೀನಿ, ಪ್ಲಸ್ ಅದಕ್ಕೆ ವಾಟರ್ ಅಲ್ಲಿ ಯು ಹ್ಯಾವ್ ವಾಟ್ H+ ಮತ್ತೆ OH- ಇರುತ್ತೆ. ಸೊ ಇನ್ ದಿಸ್ OH- ಏನಿದೆ, ದಿಸ್ ಇಸ್ ಗೋಯಿಂಗ್ ಟು ಅಟ್ಯಾಕ್, okay, or directly this water molecule is going to attack to what the carbon which carries the positive charge. so ಆಗ ನಿಮ್ಗೆ ಏನಾಗುತ್ತೆ, ಆಕ್ಸಿಜನ್ ಆಟಮ್ ಕಾರ್ಬನ್ ಅಟ್ಯಾಕ್ ಆದಾಗ ನೋಡಿ ಈ ಸ್ಟೆಪ್ ನಿಮ್ಗೆ ಫಾರ್ಮೇಶನ್ ಆಗುತ್ತೆ. ಓಕೆ, ದಿಸ್ ವಾಟರ್ ಮಾಲಿಕ್ಯೂಲ್ ಇಸ್ ಗೋಯಿಂಗ್ ಟು ಆಡ್. ದೆನ್ ಥರ್ಡ್ ಸ್ಟೆಪ್ ಅಲ್ಲಿ ಡಿಪ್ರೋಟೋನೇಷನ್ ಆಫ್ ದ ಪ್ರೋಟೋನೇಟೆಡ್ ನ್ಯೂಕ್ಲಿಯೋಫೈಲ್ ಬೈ ಎ ಸೆಕೆಂಡ್ ವಾಟರ್ ಮಾಲಿಕ್ಯೂಲ್ ವಿಚ್ ಆಕ್ಟ್ಸ್ ಆಸ್ ಎ ಬೇಸ್ ರಿಸಲ್ಟಿಂಗ್ ಇನ್ ಅನ್ ಆಲ್ಕೋಹಾಲ್ ಅಂಡ್ ಹೈಡ್ರೋನಿಯಂ ಅಯಾನ್. ಸೊ ಮತ್ತೆ ಏನಾಗ್ತಿದೆ, ಅಗೈನ್ ಒನ್ ಮೋರ್ ಮೋಲ್ ಆಫ್ ವಾಟರ್ ಜೊತೆ ಆಕ್ಸೋನಿಯಂ ಅಯಾನ್ ಅನ್ನ ನಾವು ಟ್ರೀಟ್ ಮಾಡಿದ್ರೆ ನೋಡಿ ಇಲ್ಲಿ ರಿಮೂವಲ್ ಆಫ್ ಪ್ರೋಟಾನ್ ವಿಲ್ ಟೇಕ್ಸ್ ಪ್ಲೇಸ್. ಒಂದು ಪ್ರೋಟಾನ್ ರಿಮೂವ್ ಆಗಿ ಈ ಬಾಂಡ್ ಮತ್ತೆ ಆಕ್ಸಿಜನ್ ಕಡೆ ಶಿಫ್ಟ್ ಆಗುತ್ತೆ. ಆಗ CH3 ಟ್ರೈಸ್ ಆಕ್ಸಿಜನ್ ಮತ್ತೆ ಒಂದು H ಮಾತ್ರ. ಸೊ ಆಗ ಆಕ್ಸಿಜನ್ ವಿಲ್ ಸ್ಯಾಟಿಸ್ಫೈಡ್ ವಿತ್ ಇಟ್ಸ್ ವೇಲೆನ್ಸಿ ಆಗುತ್ತೆ. ದೆನ್ ವಿಲ್ ಗೆಟ್ ವಾಟ್ ಟರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್. ದಿಸ್ ಇಸ್ ಟರ್ಷಿಯರಿ ಕಾರ್ಬನ್ ಆಟಮ್, 4 ಟರ್ಷಿಯರಿ ಕಾರ್ಬನ್, ಅಂಡ್ ಫಾರ್ that 3 CH3 groups are surrounded, so that tertiary butyl alcohol plus H3O+ ನಮಗೆ ರಿಮೂವ್ ಆಗುತ್ತೆ. ಓಕೆ, ಸೊ ನೀವು ಯು ಕ್ಯಾನ್ ಬೆಟರ್ ಟು ಟೇಕ್ ಇನ್ಸ್ಟೆಡ್ ಆಫ್ ವಾಟರ್ ನೀವು NaOH ನ ತಗೊಂಡು ನೀವು ಈ ಮೆಕ್ಯಾನಿಸಮ್ ಅನ್ನ ತಗೊಳ್ಳಿ ಆಸ್ ಪರ್ NCERT ಪ್ರಕಾರ. ಸೊ ಡೆಫಿನೆಟ್ಲಿ ಯು ವಿಲ್ ಗೆಟ್ ದ 3 mark. ಓಕೆ, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್, ಮೆಕ್ಯಾನಿಸಮ್ ಆಫ್ SN1 ರಿಯಾಕ್ಷನ್. Then next we have mechanism of SN2 reaction. ಸೊ ಈಗ SN2 ರಿಯಾಕ್ಷನ್ ಅನ್ನ ತಗೊಳ್ಳೋಣ. ಸೊ ಇಲ್ಲಿ SN2 ರಿಯಾಕ್ಷನ್ ಅಲ್ಲಿ ಏನ್ ಮಾಡ್ತೀವಿ, ಅಗೈನ್ ಈಥೈಲ್ ಕ್ಲೋರೈಡ್ ಅನ್ನ ತಗೊಳ್ತೀವಿ. ನೋಡಿ ಇಲ್ಲಿ ರಿಯಾಕ್ಷನ್ ಬರೀತೀನಿ. ಫಸ್ಟ್ ರಿಯಾಕ್ಷನ್ CH3 CH2 Cl NaOH ಜೊತೆ ರಿಯಾಕ್ಷನ್ ಆದ್ರೆ ಜೊತೆ ರಿಯಾಕ್ಷನ್ ಆದ್ರೆ ನಿಮಗೆ Cl ರಿಮೂವ್ ಆಗಿ CH3 CH2 OH ಬರುತ್ತೆ, ಪ್ಲಸ್ NaOH ಬರುತ್ತೆ, ಪ್ಲಸ್ NaOH ಬರುತ್ತೆ. ಓಕೆನಾ, ಸೊ Cl ಬರುತ್ತೆ, ನಾಟ್ NaOH, NaCl ಬರುತ್ತೆ. ಸೊ ದಿಸ್ ಇಸ್ ದ ಬೈಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಫಸ್ಟ್ ನ್ಯೂಕ್ಲಿಯೋಫೈಲ್ ಯಾವುದು NaOH ಅಲ್ಲಿ Na++ OH- will act as a nucleophile ಆಗಿರೋದ್ರಿಂದ nucleophile attack by the hydroxide on the carbon atom of ethyl chloride result in the formation of pentacoordinate intermediate carbon. ಫಸ್ಟ್ ಇದು ಏನಾಗುತ್ತೆ ನಿಮಗೆ ಸ್ಲೋ ಸ್ಟೆಪ್ ಆಗುತ್ತೆ. NaOH Na+OH-, ಸೊ CH3 CH2 Cl ಏನಿದೆ ಅದರಲ್ಲಿ ಕಾರ್ಬನ್ ಆಟಮ್ಗೆ OH- ಒಂದು ಅಟ್ಯಾಕ್ ಆಗ್ತಿದೆ ಇಲ್ಲಿ ಇಥೈಲ್ ಕ್ಲೋರೈಡ್ ಅಲ್ಲಿ. ಸೊ ದೆನ್ ನಿಮ್ಗೆ ಫಸ್ಟ್ ಯು ವಿಲ್ ಗೆಟ್ ವಾಟ್ ಟ್ರಾನ್ಸಿಷನ್ ಸ್ಟೇಟ್ ಬರುತ್ತೆ ವಿಚ್ ಇಸ್ ಕಾಲ್ಡ್ ಆಸ್ ಕಾರ್ಬಾನಿಯಾನ್ ಪ್ಲಸ್ Na+ ನಿಮ್ಗೆ ಆಚೆ ಬರುತ್ತೆ. ಓಕೆ, ಮತ್ತೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಮತ್ತೆ ಏನಾಗ್ತಿದೆ, ಬ್ರೇಕಿಂಗ್ ಆಫ್ ದ ಕಾರ್ಬನ್ ಕ್ಲೋರಿನ್. ನೋಡಿ ಮತ್ತೆ ಈ ಕಾರ್ಬನ್ ಮತ್ತೆ ಕ್ಲೋರಿನ್ ಮಧ್ಯೆ ಬಾಂಡ್ ಬ್ರೇಕ್ ಆಗ್ಬಿಟ್ಟು ಇಮ್ಮಿಡಿಯೇಟ್ಲಿ ಸೊ ಮತ್ತೆ ಇದು ಫಾಸ್ಟ್ ರಿಯಾಕ್ಷನ್ ಆಗುತ್ತೆ. This we call it as fast reaction resulting in the formation of ethanol. ನೋಡಿ ಈ Cl ರಿಮೂವ್ ಆಗಿ Na ಜೊತೆ ಕಂಬೈನ್ ಆಗಿ NaCl ಆಗಿ ಆಚೆ ಬರುತ್ತೆ ಅಂಡ್ ಲೆಫ್ಟ್ ವಿತ್ ವಾಟ್ ಎಥನಾಲ್. ಸೊ ಎಥನಾಲ್ ನಮಗೆ ಪ್ರಾಡಕ್ಟ್ ಆಗಿ ಫಾರ್ಮೇಶನ್ ಆಗುತ್ತೆ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಸೊ ಅಮಾಂಗ್ SN1 ಮತ್ತೆ SN2 ಅಲ್ಲಿ ಯು ಮೇ ಗೆಟ್ ಎನಿ ಒನ್ ಕ್ವಶನ್ ಫಾರ್ ಬೋರ್ಡ್ ಎಕ್ಸಾಮ್ ಕಂಪಲ್ಸರಿ. ಓಕೆ, ಸೊ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ದೆನ್ ನೆಕ್ಸ್ಟ್ ಹೋಗೋಣ, ಡಿಫ್ರೆನ್ಸಸ್. ಸೊ ಡಿಫ್ರೆನ್ಸಸ್ ಆಲ್ಸೋ ದೆಮ್ ಆಸ್ಕ್ ಫಾರ್ 2 mark ಗೆ ಕೇಳ್ತಾರೆ. ಓಕೆ, ಸೊ ಈಗ ಡಿಫ್ರೆನ್ಸಸ್ ಅಂತ ಬಂದಾಗ ಫಸ್ಟ್ ಡಿಫ್ರೆನ್ಸ್ ನೀವು ಯು ಕ್ಯಾನ್ ಟೇಕ್ ಡೈರೆಕ್ಟ್ಲಿ. S1 ಸ್ಟ್ಯಾಂಡ್ ಫಾರ್ ಯೂನಿಮಾಲಿಕ್ಯುಲರ್, N ಸ್ಟ್ಯಾಂಡ್ ಫಾರ್ ನ್ಯೂಕ್ಲಿಯೋಫಿಲಿಕ್, S stand for substitution, reaction, and here 2 stands for bimolecular nucleophilic substitution
ರಿಯಾಕ್ಷನ್ ಅಂತ. ಸೊ ಇದನ್ನ ನೀವು ಒಂದು ಡಿಫರೆನ್ಸ್ ಆಗಿ ತಗೋಬಹುದು. ಅಂಡ್ SN1, ಸೊ the SN1 ಸ್ಟೆಪ್ ವೈಸ್ ಮೆಕ್ಯಾನಿಸಮ್ ಫಾರ್ಮ್ಸ್ ಎ ಕಾರ್ಬೋಕ್ಯಾಟಿಯೋನ್ ಇಂಟರ್ಮೀಡಿಯೇಟ್. ಎಸ್ ಆಫ್ ಕೋರ್ಸ್ SN1 ಮೆಕ್ಯಾನಿಸಮ್ ಅಲ್ಲಿ ನಿಮ್ಗೆ ಇಂಟರ್ಮೀಡಿಯೇಟ್ ಕಾರ್ಬೋಕ್ಯಾಟಿಯೋನ್ ಬಂತು, SN2 ಅಲ್ಲಿ ನಿಮ್ಗೆ ಕಾರ್ಬ್ಯಾನಿಯೋನ್ ಬರುತ್ತೆ. ಓಕೆ, ಸೊ SN1 ನಿಮ್ಗೆ ಇಟ್ ಈಸ್ ಎ 2-ಸ್ಟೆಪ್ ರಿಯಾಕ್ಷನ್. ಇಟ್ ಈಸ್ ವಾಟ್ 2-ಸ್ಟೆಪ್ ರಿಯಾಕ್ಷನ್ ಅಂತ ಹೇಳ್ತೀರಿ. ಅಂಡ್ SN2 ಬಂದು ನಿಮ್ಗೆ 1-ಸ್ಟೆಪ್ ಮೆಕ್ಯಾನಿಸಮ್ ಅಂತ ನಾವು ಹೇಳ್ತೀವಿ. ಓಕೆ, ದೆನ್ ದ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಇನ್ವಾಲ್ವ್ಸ್ ಅ ಸಿಂಗಲ್ ಮಾಲಿಕ್ಯೂಲ್. SN1 ಮೆಕ್ಯಾನಿಸಮ್ ಅಲ್ಲಿ the rate determining step involves what? A single molecule. and ಇಲ್ಲಿ the rate determining step involves what? ಎರಡು ಮಾಲಿಕ್ಯೂಲ್ ಅನ್ನು ಇನ್ವಾಲ್ವ್ ಮಾಡಿಕೊಳ್ಳುತ್ತೆ. then it involves a rearrangement of carbocations ಅಂತ ಹೇಳ್ತೀವಿ. and ಇಲ್ಲಿ there is no rearrangement of carbocation ಅಂತ ತಗೊಳ್ತೀವಿ. okay, then compare the reactants product have both inverted and retained configuration ಇರುತ್ತೆ. and ಇಲ್ಲಿ compared to the reactants products will have an inverted configuration ಅನ್ನ ನಾವು ಇಲ್ಲಿ ನೋಡ್ಬೋದು. and reactivity order ಗೆ ಬಂದಾಗ ಇಲ್ಲಿ tertiary will more reactive than that of the secondary and primary, and ಇಲ್ಲಿ tertiary less reactive than that of the secondary and than that of the primary than that of the methyl group ಅಂತ ನಾವು ಹೇಳ್ತೀವಿ. okay, so any 4 differences or NCERT textbook ಅಲ್ಲಿರೋ differences if you choose also, that is quite better for the answers. so any 4 differences you just practice it for the exam. so this is also very very important for the 2 mark. okay, then next we have ನ್ಯೂಕ್ಲಿಯೋಫೈಲ್ ಅಲ್ಲಿ ಮತ್ತೆ ಇನ್ನೊಂದು ಸಬ್ ಟಾಪಿಕ್ ಇದೆ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ 2 ಮಾರ್ಕ್. ಸೊ ನಿಮಗೆ ಈ ಕ್ವಶನ್ ಡಿಫೈನ್ ಆಂಬಿಡೆಂಟೇಟ್ ನ್ಯೂಕ್ಲಿಯೋಫೈಲ್ ಅಂತ ಕೇಳ್ತಾರೆ. ಡಿಫೈನ್ ಆಂಬಿಡೆಂಟೇಟ್ ನ್ಯೂಕ್ಲಿಯೋಫೈಲ್. ಸೊ ಈಗ ನಮಗೆ ನ್ಯೂಕ್ಲಿಯೋಫೈಲ್ ಅಂತ ಅಂದ್ರೆ ಗೊತ್ತಾಯ್ತು. ಸೊ ನ್ಯೂಕ್ಲಿಯೋಫೈಲ್ಸ್ ಆರ್ ನಥಿಂಗ್ ಬಟ್ ಎಲೆಕ್ಟ್ರಾನ್ ಡೋನರ್ಸ್, ಎಲೆಕ್ಟ್ರಾನ್ ಪೇರ್ ಡೋನರ್ಸ್ ಅಂತ ಗೊತ್ತಾಯ್ತು. ಹಾಗಿದ್ರೆ ವಾಟ್ ಡು ಯು ಮೀನ್ ಬೈ ಆಂಬಿಡೆಂಟೇಟ್ ನ್ಯೂಕ್ಲಿಯೋಫೈಲ್? See, ambidentate nucleophiles are nothing but certain nucleophiles may be represented by 2 or more resonance forms. so 1 or 2 nucleophiles ನ ಕೆಲವೊಂದು nucleophiles ನ ನಾವೇನ್ ಮಾಡ್ತೀವಿ 2 ಅಥವಾ 3 resonance forms ಅಲ್ಲಿ represent ಮಾಡ್ತೀವಿ, in which an unshared pair of electrons may reside on different donor atoms. so ಅಂದ್ರೆ ಒಂದು ನ್ಯೂಕ್ಲಿಯೋಫೈಲ್ ಒಂದ್ ಸಿಚುಯೇಷನ್ ಅಲ್ಲಿ 1 ಆಟಮ್ ನ್ಯೂಕ್ಲಿಯೋಫೈಲ್ ಆಗಿ ಆಕ್ಟ್ ಮಾಡುತ್ತೆ, ಇನ್ನೊಂದು ಸಿಚುಯೇಷನ್ ಅಲ್ಲಿ ಇನ್ನೊಂದು ಆಟಮ್ ನ್ಯೂಕ್ಲಿಯೋಫೈಲ್ ಆಗಿ ಆಕ್ಟ್ ಮಾಡುತ್ತೆ. ಸಿ ದ ಬೆಸ್ಟ್ ಎಕ್ಸಾಂಪಲ್ ನೀವು ನೋಡಿ ಇಲ್ಲಿ C∧bond N ಅನ್ನ ತಗೊಂಡ್ರೆ C∧bond N ಅಲ್ಲಿ ನೈಟ್ರೋಜನ್, ಇಫ್ ಯು ಕಂಪೇರ್ ದ ಎಲೆಕ್ಟ್ರೋನೆಗೆಟಿವಿಟಿ, ನೈಟ್ರೋಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಕಾರ್ಬನ್ ಅಲ್ವಾ. ಸೊ ಆವಾಗ ಏನಾಗುತ್ತೆ, ಈ ನೈಟ್ರೋಜನ್ ಒಂದ್ ಸಿಚುಯೇಷನ್ ಅಲ್ಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಆಗಿ ಆಕ್ಟ್ ಮಾಡಿದ್ರೆ ಇನ್ನೊಂದು ಸಿಚುಯೇಷನ್ ಅಲ್ಲಿ ಕಾರ್ಬನ್ ಎಲೆಕ್ಟ್ರೋನೆಗೆಟಿವ್ ಆಗಿ ಆಕ್ಟ್ ಮಾಡುತ್ತೆ. ನೋಡಿ ಇಲ್ಲಿ ಇಫ್ ಐ ರೈಟ್ HCN, ಓಕೆನಾ, HCN. ಸೊ ಇದರಲ್ಲಿ ಕಾರ್ಬನ್ ಒಂದ್ ಸಿಚುಯೇಷನ್ ಅಲ್ಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಆಗಿ ಆಕ್ಟ್ ಮಾಡಿದ್ರೆ ನೈಟ್ರೋಜನ್ ಒಂದ್ ಸಿಚುಯೇಷನ್ ಅಲ್ಲಿ ಇಟ್ ಆಕ್ಟ್ಸ್ ಆಸ್ ಎ ನ್ಯೂಕ್ಲಿಯೋಫೈಲ್ ಆಗಿ ಆಕ್ಟ್ ಮಾಡುತ್ತೆ. ಸೊ SCN ನಾವು ಎಕ್ಸಾಂಪಲ್ ಆಗಿ ತಗೋಬಹುದು. ನೋಡಿ ನೈಟ್ರೋಜನ್ ಒನ್ ಸಿಚುಯೇಷನ್ ಅಲ್ಲಿ ನ್ಯೂಕ್ಲಿಯೋಫೈಲ್, S- ಇಸ್ ಆಕ್ಟಿಂಗ್ ಆಸ್ ಎ ನ್ಯೂಕ್ಲಿಯೋಫೈಲ್ ಇನ್ ಒನ್ ಸಿಚುಯೇಷನ್. ಸಿ ಅದಕ್ಕೆ ನಾವು ಯಾವೆಲ್ಲ ನ್ಯೂಕ್ಲಿಯೋಫೈಲ್ಸು ಲೈಕ್ ದ ಆಕ್ಟ್ಸ್ ಆಸ್ ಆಂಬಿಡೆಂಟೇಟ್ ಅಂದ್ರೆ ಸೈನೈಡ್ ಗ್ರೂಪ್ಸ್ ಇರ್ಬೋದು, ಥಯೋಸೈನೇಟ್ ಇರ್ಬೋದು, ಅಮೈಡ್ ಆನಿಯಾನ್ ಇರ್ಬೋದು, ಇನೋಲೇಟ್ ಅಥವಾ ಫಿನಾಕ್ಸೈಡ್ ಅಯಾನ್. ಸೊ ಇದೆಲ್ಲಾನು ಆಂಬಿಡೆಂಟೇಟ್ ನ್ಯೂಕ್ಲಿಯೋಫೈಲ್ ಆಗಿ ಆಕ್ಟ್ ಮಾಡುತ್ತೆ. okay, reagents with the ability to do this, that means the reagents which are acts as a nucleophiles, one atom will act as a nucleophile in one situation and another atom will act as a nucleophile in another situation. we can call it as what? Ambidentate nucleophiles ಅಂತ ಹೇಳ್ಬೋದು. ನೋಡಿ ಈ ಸ್ಟ್ರಕ್ಚರ್ ಅಲ್ಲಿ ನೈಟ್ರೋಜನ್ ಆಟಮ್, ಇಲ್ಲಿ ಆಕ್ಸಿಜನ್ ಆಟಮ್. okay, then here carbon and here oxygen and here oxygen and here carbon, like this. in a same example, if one atom is acting as a this one nucleophile in one condition and another atom will act as a nucleophile in another condition, so that we can call it as ambidentate nucleophiles ಅಂತ ಹೇಳ್ತೀವಿ. okay, so ನೀವು ಬೆಸ್ಟ್ ಎಕ್ಸಾಂಪಲ್ SSCN ನೆನ್ಪಿಟ್ಕೊಳ್ಳಿ ಅಥವಾ HCN ಅನ್ನ ನೆನ್ಪಿಟ್ಕೊಳ್ಳಿ. ಸೊ ವಿಚ್ ಇಸ್ ನಿಮ್ಗೆ ಇದನ್ನ 2 ಮಾರ್ಕ್ಗೆ ಡೆಫಿನೆಟ್ಲಿ ಒಂದು ಕ್ವಶನ್ ಕೇಳ್ತಾರೆ, ಡಿಫೈನ್ ಆಂಬಿಡೆಂಟೇಟ್ ನ್ಯೂಕ್ಲಿಯೋಫೈಲ್ ವಿತ್ ಎಕ್ಸಾಂಪಲ್ಸ್ ಅಂತ. ಓಕೆ, ದೆನ್ ನೆಕ್ಸ್ಟ್ ಹೋಗೋಣ. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವಿತ್ ಪೊಟ್ಯಾಷಿಯಂ ಸೈನೈಡ್. ಸೊ ನೋಡಿ, you just see this one, how the nucleophile is going to attack
to the carbon atom. See here, this nucleophile is going to remove just because of attack of nucleophile to the carbon atom, and it is going to form the product as what? Alcohol. OH is going to form with the removal of what? Nucleophile. So again I am showing potassium cyanide. See ಇಲ್ಲಿ potassium cyanide nucleophile ಆಗಿ ಆಕ್ಟ್ ಮಾಡುತ್ತೆ. Cyanide, okay, KCN. K, so CN. ಸೊ ಕೆ ಅಂತ ತಗೊಳ್ಳೋಣ, ಇದನ್ನು ಸಿ ಎನ್ ಅಂತ ತಗೊಳ್ಳೋಣ, ಪೊಟ್ಯಾಷಿಯಂ ಸೈನೈಡ್. ಓಕೆ, ದೆನ್ ನೆಕ್ಸ್ಟ್ ಹೋಗೋಣ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವಿತ್ KCN. ನಾವು KCN ಅನ್ನ ಆಸ್ ಎ ನ್ಯೂಕ್ಲಿಯೋಫೈಲ್ ಆಗಿ ಕನ್ಸಿಡರ್ ಮಾಡಿದ್ರೆ ಹೌ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ವಿಲ್ ಟೇಕ್ಸ್ ಪ್ಲೇಸ್. ಸೊ ಇದರಲ್ಲಿ ರಿಯೇಜೆಂಟ್ ನಮಗೆ ಎಕ್ವಿಯಸ್ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಅಥವಾ NaCN ಅನ್ನ ತಗೊಳ್ತೀವಿ. KCN ಆರ್ NaCN ಅನ್ನ ಏನಂತ ಕನ್ಸಿಡರ್ ಮಾಡ್ತಿದ್ದೀವಿ? ರಿಯೇಜೆಂಟ್ಸ್ ಅಥವಾ ಆಸ್ ಎ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಆಗಿ ತಗೊಳ್ತಿದ್ದೀವಿ. ಅಂಡ್ ಇದರಲ್ಲಿ ಕಂಡೀಷನ್ಸ್ ರಿಫ್ಲಕ್ಸ್ ಇನ್ ಎಕ್ವಿಯಸ್ ಇರಬೇಕು, ಆಲ್ಕೋಹಾಲಿಕ್ ಸೊಲ್ಯೂಷನ್ ಇರಬೇಕು, ಅಂಡ್ ಪ್ರಾಡಕ್ಟ್ಸ್ ನಮಗೆ ಇದರಲ್ಲಿ ಸಯನೈಡ್ಸ್ ಫಾರ್ಮೇಶನ್ ಆಗುತ್ತೆ. ನಾವು KCN ಅನ್ನ ಆಸ್ ಎ ನ್ಯೂಕ್ಲಿಯೋಫೈಲ್ ಆಗಿ ಯೂಸ್ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ದ ಪ್ರಾಡಕ್ಟ್ ವಾಸ್ ಸಯನೈಡ್ಸ್, ಅಂಡ್ ನ್ಯೂಕ್ಲಿಯೋಫೈಲ್ ನಮಗೆ CN- ನ್ಯೂಕ್ಲಿಯೋಫೈಲ್ ಆಗಿ ಆಕ್ಟ್ ಮಾಡುತ್ತೆ. ಈಕ್ವೇಶನ್ C2H5 bromide is what? Ethyl bromide. So ethyl bromide, C2H5Br is ethyl bromide, is going to treat with a KCN, that is potassium cyanide, when it undergoes nucleophilic substitution reaction. So ಈಗ KCN heterolytic cleavage ಆದರೆ it is going to form K plus ಮತ್ತೆ CN-, where CN- is a ನ್ಯೂಕ್ಲಿಯೋಫೈಲ್. ಇದೇನ್ ಮಾಡುತ್ತೆ? ಈ ಕಾರ್ಬನ್ ಸೆಂಟರ್ಗೆ ಹೋಗಿ ಅಟ್ಯಾಕ್ ಆಗುತ್ತೆ. ಆಗ C2H5CN ನಿಮಗೆ ಪ್ರಾಡಕ್ಟ್ ಬರುತ್ತೆ ವಿತ್ ದ ಲಿಬರೇಷನ್ ಆಫ್ KBr. ಸೊ ದಿಸ್ ಇಸ್ ವಾಟ್? ಆಲ್ಕೈಲ್ ಸಯನೈಡ್. ಆಲ್ಕೈಲ್ ಸಯನೈಡ್ ಆರ್ ವಿ ಕಾಲ್ ಇಟ್ ಆಸ್ ವಾಟ್? ನೈಟ್ರೈಲ್ಸ್ ಅಂತ ಹೇಳ್ತೀವಿ. ಓಕೆ, ನೋಡಿ ಇಲ್ಲಿ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್, ಇದು KCN. ಓಕೆ, ಸೊ ದಿಸ್ ಇಸ್ CN-, ಇದು K ಅಂತ, ಸಾರಿ, ದಿಸ್ ಇಸ್ CN, blue ball is CN, black ball is K. So then ಇಲ್ಲಿ this is CH3, okay, and this is CH2, and here we have X. ಸೊ ಇದಕ್ಕೆ ನಾವು ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡಿದ್ರೆ ಇದು ಲಿವಿಂಗ್ ಗ್ರೂಪ್ ರಿಮೂವ್ ಆಗುತ್ತೆ, ನ್ಯೂಕ್ಲಿಯೋಫೈಲ್ X- ಆಚೆ ಬರುತ್ತೆ, and this is CH3, then CH2, and ಇಲ್ಲೇನಾಯಿತು? CN ಬಂತು, ಅಟ್ಯಾಕ್ ಆಯಿತು. ಸೊ ದಿಸ್ ಇಸ್ ವಾಟ್? ನೈಟ್ರೈಲ್ಸ್ ಅಥವಾ ಆಲ್ಕೈಲ್ ಸೈನೈಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ತರ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ KCN. ನೆಕ್ಸ್ಟ್ ದ ಸೇಮ್ ಎಕ್ಸಾಂಪಲ್ ಓನ್ಲಿ. ಸೊ ಏನ್ ಇಂಪಾರ್ಟೆನ್ಸ್? ಈಗ CN ಅನ್ನ ಯಾಕೆ ನಾವು ಯೂಸ್ ಮಾಡಿ ಆಸ್ ಎ ನ್ಯೂಕ್ಲಿಯೋಫೈಲ್ ಆಗಿ ಯೂಸ್ ಮಾಡಿದ್ರೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಅಂತ ಅಂದ್ರೆ, ನೋಡಿ, ಇಟ್ ಎಕ್ಸ್ಟೆಂಡ್ಸ್ ದ ಕಾರ್ಬನ್ ಚೈನ್ ಬೈ 1 carbon atom. The CN group can be converted to the carboxylic acids or amines. ಸೊ ನಮಗೆ CN ಗ್ರೂಪ್ಸ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆಗಿ ಅಥವಾ ಅಮೈನ್ಸ್ ಆಗಿ ಕನ್ವರ್ಟ್ ಆಗೋದಕ್ಕೆ ನಾವು ಆಸ್ ಎ KCN ಅನ್ನ ನಾವು ಆಸ್ ಎ ನ್ಯೂಕ್ಲಿಯೋಫೈಲ್ ಆಗಿ ಯೂಸ್ ಮಾಡ್ಕೋಬಹುದು. ದೆನ್ ಹೈಡ್ರಾಲಿಸಿಸ್ ಯಾವ ರೀತಿ ಆಗುತ್ತೆ? cyanide. So when cyanides or nitriles undergoes hydrolysis, we can get what? Carboxylic acids ಮತ್ತೆ amines product. This is the importance of nucleophilic substitution reaction by using what? KCN. Okay na? So ಇಲ್ಲಿ ನೋಡಿ, this is ethyl nitrile or ethyl cyanide is going undergoes what? Hydrolysis ಆದ್ರೆ ನಮಗೆ C2H5. So ಈ this one 2 moles of ಇದರಲ್ಲಿ 4H ಇದೆ, 2 ಆಕ್ಸಿಜನ್ ಆಟಮ್ ಇದೆ ವಾಟರ್ ಅಲ್ಲಿ ಅಲ್ವಾ. ಸೊ C2H5, ದೆನ್ ಅಗೈನ್ ಈ ಸೈನೈಡ್ ಅಲ್ಲಿ ಏನ್ C ಇದೆ, C, ಅಂಡ್ ಸೈನೈಡ್ ಅಲ್ಲಿ ಏನ್ C ಇದೆ. ಸೊ ಅದಕ್ಕೆ ನಮಗೆ 2 ಆಕ್ಸಿಜನ್ ಆಟಮ್ಸ್ ಮತ್ತೆ 2 ಆಕ್ಸಿಜನ್ ಆಟಮ್ಸ್ ಮತ್ತೆ ಹೈಡ್ರೋಜನ್ ಆಟಮ್ ಕಂಬೈನ್ ಆಗ್ಬಿಟ್ಟು ನಮಗೆ ಸೊ ನಮಗೆ we are going to get what? ಸೊ ನಮಗೆ ಈ ಎಥನೋಯಿಕ್ ಆಸಿಡ್ ಪ್ರಾಡಕ್ಟ್ ಆಗಿ ಬಂದಿದೆ. ಸೊ ದಿಸ್ ಇಸ್ ಒನ್ ಯೂಸ್ ಆಫ್ ವಾಟ್? ವೆನ್ ವಿ ಯೂಸ್ ದ ನ್ಯೂಕ್ಲಿಯೋಫೈಲ್ ಆಸ್ ಎ ವಾಟರ್. ಓಕೆ,
So then when it undergoes hydrolysis, it is going to form the carboxylic acids. Then when it undergoes reduction, so ethyl cyanide, when you undergo reduction in the presence of lithium aluminum tetrahydrate, okay, so we will get what? Amines as a product. So these are the uses of what this nitriles ಅಂತ ನಾವು ಹೇಳ್ಬೋದು. Then next, nucleophilic substitution reaction which is taking place in the presence of ammonia. See, ನಾವು ಅಮೋನಿಯಾನ ಯೂಸ್ ಮಾಡಿಕೊಂಡು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅನ್ನ ಮಾಡಿದ್ರೆ ಸೊ ವಾಟ್ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ? ಓಕೆ, ಅಮೋನಿಯಾನ ಯೂಸ್ ಮಾಡಿಕೊಂಡು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್, ದಟ್ ಟು ಎಕ್ಸೆಸ್ ಆಫ್ ಅಮೋನಿಯಾನ ನಾವು ಯೂಸ್ ಮಾಡ್ಕೋಬೇಕು. ಕಂಡೀಷನ್ಸು ರಿಫ್ಲಕ್ಸ್ ಇನ್ ಏಕ್ವಿಯಸ್ ಆಗುತ್ತೆ, ಆಲ್ಕೋಹಾಲಿಕ್ ಸೊಲ್ಯೂಷನ್ ಅಂಡರ್ ಪ್ರೆಷರ್ ಇರುತ್ತೆ, ಪ್ರಾಡಕ್ಟ್ ನಮಗೆ ಅಮೈನ್ ಬರುತ್ತೆ. ಅಮೋನಿಯಾನ ಯೂಸ್ ಮಾಡಿಕೊಂಡ್ರೆ ಆಸ್ ಎ ನ್ಯೂಕ್ಲಿಯೋಫೈಲ್ ಆಗಿ ಅಮೈನ್ ಬರುತ್ತೆ. ಆ ನ್ಯೂಕ್ಲಿಯೋಫೈಲ್ ಇಸ್ ಅಮೋನಿಯಾ. ನೋಡಿ ಇಲ್ಲಿ reactant molecule is ethyl bromide. When we treat ethyl bromide with the ammonia, 2 moles of ammonia, so ನಮಗೆ again ಈ NH3 ಅಲ್ಲಿ NH2 ಏನಿದೆ, NH2 is going to, NH2 will act as what? Nucleophile which is going to attack with the C2H5 ಜೊತೆ combine ಆಗಿ C2H5 NH2 ಬರುತ್ತೆ. So that is alkyl amine ಬರುತ್ತೆ along with the liberation of NH4Br salt. Then one more example, C2H5Br ಗೆ NH3 1 mole ಹಾಕಿದಾಗ C2H5NH2 ಮತ್ತೆ HBr ಬರುತ್ತೆ. Then ಮತ್ತೆ HBr ಅನ್ನ again if we treat with the NH3 we will get NH4Br. So ಇದು main reaction. These two are the mechanisms. These two are what? Mechanism. So respective amines ನಮಗೆ ಸಿಗುತ್ತೆ. When alkyl halides are treated with alkyl halides or haloalkanes are treated with ammonia, alkali or alcoholic solution of ammonia, we will get what? Alkyl amines as a product. Alkyl amines as a product. Okay, so ಇಲ್ಲಿ ನೋಡಿ mechanism ಇಲ್ಲಿದೆ. This is NH3. This is what? NH3. So this is NH3. It is going to combine with what? The carbocation, that is ethyl bromide. This is CH3 CH2 and Br, ethyl bromide, and it is going to form the product what? Ethyl amine ನಮಗೆ ಪ್ರಾಡಕ್ಟ್ ಸಿಗುತ್ತೆ. ಓಕೆ, ದಿಸ್ ಇಸ್ ದ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್. ಸೊ ಇಲ್ಲಿ ನೋಟ್ ಅಲ್ಲಿ ಏನಿದೆ, ದ ಈಕ್ವೇಶನ್ ಶೋಸ್ 2 ಅಮೋನಿಯಾ ಮಾಲಿಕ್ಯೂಲ್ಸ್. ಸೊ ಈಕ್ವೇಶನ್ ಅಲ್ಲಿ 2 ಅಮೋನಿಯಾ ಮಾಲಿಕ್ಯೂಲ್, ದ ಸೆಕೆಂಡ್ ಒನ್ ಎನ್ಶೋರ್ ದಟ್ ಎ ಸಾಲ್ಟ್ ಇಸ್ ನಾಟ್ ಫಾರ್ಮ್ಡ್. ಸಿ ಇಲ್ಲಿ ಮೆಕ್ಯಾನಿಸಮ್ ಏನ್ ಬರ್ದಿದೆ, ಇದರಲ್ಲಿ 2 ಅಮೋನಿಯಾನ ಇನ್ವಾಲ್ವ್ ಮಾಡ್ಕೊಂಡು ನಾವೇನ್ ಮಾಡಿದೀವಿ, ಸಾಲ್ಟ್ ಫಾರ್ಮೇಶನ್ ಆಗಿರೋದನ್ನ ಅಬ್ಸರ್ವ್ ಮಾಡಬಹುದು. ಓಕೆ, ದ ಮೇನ್ ರಿಯಾಕ್ಷನ್ ಯು ಜಸ್ಟ್ ಗೋ ಥ್ರೂ. Then why excess of ammonia? ಯಾಕೆ ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಮಾಡುವಾಗ ಎಕ್ಸೆಸ್ ಆಫ್ ಅಮೋನಿಯಾನ ಯೂಸ್ ಮಾಡ್ಕೋಬೇಕು? ವೈ ನಾಟ್ ಇನ್ ಎ ನಾರ್ಮಲ್ ಕಂಡೀಷನ್ ನಾರ್ಮಲ್ ಅಮೋನಿಯಾನ ಯೂಸ್ ಮಾಡಿಕೊಂಡು ವೈ ಕಾಂಟ್ ವಿ ಡೂ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವಿತ್ ದ haloalkanes ಅಂತ? ಸಿ, ದ ಸೆಕೆಂಡ್ ಅಮೋನಿಯಾ ಮಾಲಿಕ್ಯೂಲ್ ಎನ್ಶೋರ್ಸ್ ದ ರಿಮೂವಲ್ ಆಫ್ HBr which would lead to the formation of salt. ಸಿ, ನಾವು ಫಸ್ಟ್ ಟೈಮು ಅಮೋನಿಯಾನ ಆಡ್ ಮಾಡಿದಾಗ ವಿ ಆರ್ ನಾಟ್ ಗೆಟಿಂಗ್ ದ ಸಾಲ್ಟ್ ಅಲ್ವಾ? ಸೊ ಅದಕ್ಕೆ ಅಗೈನ್ 1 more mole of ಅಮೋನಿಯಾನ ಆಡ್ ಮಾಡಿದಾಗ ವಿ ಆರ್ ಗೆಟಿಂಗ್ ವಾಟ್? ದ ಸಾಲ್ಟ್ ಫಾರ್ಮೇಶನ್. ಸೊ ದಟ್ ಎಕ್ಸೆಸ್ ಆಫ್ ಅಮೋನಿಯಾ ಇಸ್ ರಿಕ್ವೈರ್ಡ್ ಫಾರ್ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂತ ನಾವು ಹೇಳ್ಬೋದು. ಎ ಲಾರ್ಜ್ ಎಕ್ಸೆಸ್ ಅಮೋನಿಯಾ ಎನ್ಶೋರ್ ದಟ್ ಫರ್ದರ್ ಸಬ್ಸ್ಟಿಟ್ಯೂಷನ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಅಂತ ಹೇಳ್ತೀವಿ. ಈಗ ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಅಮೈನ್ಸ್ ಆರ್ ಆಲ್ಸೋ ನ್ಯೂಕ್ಲಿಯೋಫೈಲ್ಸ್ ಬಿಕಾಸ್ ಆಫ್ ದ ನೈಟ್ರೋಜನ್ ಆಟಮ್ ಇಸ್ ಕ್ಯಾರಿಯಿಂಗ್ ವಾಟ್? ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ and it can attack another molecule of halogen alkane to produce secondary amine. ಓಕೆ, ಮತ್ತೆ ಅಮೋನಿಯಾದಲ್ಲಿ NH3 ಅಲ್ಲಿ ನೈಟ್ರೋಜನ್ ಆಟಮು ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅನ್ನ ಕ್ಯಾರಿ ಮಾಡೋದ್ರಿಂದ ಇಟ್ ಕ್ಯಾನ್ ಆಲ್ಸೋ ಆಕ್ಟ್ ಆಸ್ ಎ ನ್ಯೂಕ್ಲಿಯೋಫೈಲ್ ಆಗಿರೋದ್ರಿಂದ ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅನ್ನ ಬರೀಬಹುದು. ಸೊ ದನ್ ಇದು ಅನದರ್ ಮಾಲಿಕ್ಯೂಲ್ ಹ್ಯಾಲೋಜನ್ ಆಲ್ಕೇನ್ ಅಲ್ಲಿ ಇದು ಅಟ್ಯಾಕ್ ಆದ್ರೆ NH3 ಇಟ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಅ ಸೆಕೆಂಡರಿ ಅಮೈನ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಸೆಕೆಂಡರಿ ಅಮೈನ್ ಅನ್ನ ಆಸ್ ಎ ಪ್ರಾಡಕ್ಟ್ ಆಗಿ ಫಾರ್ಮೇಶನ್ ಮಾಡುತ್ತೆ. This too is nucleophile and can react further producing tertiary amine and eventually an ionic quaternary ammonium salt. ಈಗ 1 mole of ಅಮೋನಿಯಾನ ಆಡ್ ಮಾಡಿದ್ರೆ ನಮಗೆ ಅಮೈನ್ ಪ್ರಾಡಕ್ಟ್ ಬರುತ್ತೆ. ಅಮೈನ್ ಪ್ರಾಡಕ್ಟ್ ಬರುತ್ತೆ, ಸೆಕೆಂಡರಿ ಅಮೈನು. ಮತ್ತೆ ಅಗೈನ್ 2 mole ಆಫ್ ಅಮೋನಿಯಾನ ಆಡ್ ಮಾಡಿದಾಗ ನಮಗೆ ಟರ್ಷಿಯರಿ ಅಮೈನ್ ಬರುತ್ತೆ. ಮತ್ತೆ 3 moles ಆಫ್ ಅಮೋನಿಯಾನ ಆಡ್ ಮಾಡಿದಾಗ ನಮಗೆ ಕ್ವಾಟರ್ನರಿ ಅಮೈನ್ಸ್ ಪ್ರಾಡಕ್ಟ್ ಆಗಿ ಬರೋದನ್ನ ವಿ ಕ್ಯಾನ್ ಅಬ್ಸರ್ವ್.
ಕ್ವಾಟರ್ನರಿ ಅಮೈನ್. ಸೊ ನೋಡಿ ಇಲ್ಲಿ ಇಥೈಲ್ ಅಮೈನ್ ಇದೆ, ಇಥೈಲ್ ಅಮೈನು ಇಥೈಲ್ ಬ್ರೋಮೈಡು ಕಂಬೈನ್ ಆಗಿ ನಮಗೆ ಈ ಡೈ ಇಥೈಲ್ ಅಮೈನು ಪ್ರಾಡಕ್ಟ್ ಆಗಿ ಬಂದಿದೆ, ಡೈ ಇಥೈಲ್ ಅಮೈನು ಪ್ರಾಡಕ್ಟ್ ಆಗಿ ಬಂದಿದೆ. ಓಕೆ, ದಿಸ್ ಇಸ್ ಇಥೈಲ್ ಅಮೈನ್. ಓಕೆ, C2H6 ಅಲ್ಲಿ 1 ಹೈಡ್ರೋಜನ್ ಆಟಮ್ ಇಸ್ ರಿಪ್ಲೇಸ್ಡ್ ಬೈ NH2 ಆಲೋಜನ್. ಓಕೆನಾ. ಸೊ ದೆನ್ C2H5Br. ಸೊ ಇಲ್ಲಿ Br ಅನ್ನ ರಿಮೂವ್ ಮಾಡಿ C2H5 ಟ್ವೈಸ್ ಆಗುತ್ತೆ ಅಂಡ್ NH ಆಗುತ್ತೆ. ಮತ್ತೆ C2 ಡೈ ಇಥೈಲ್ ಅಮೈನ್ಗೆ ಮತ್ತೆ ಅಗೇನ್ 1 more mole ಆಫ್ ಇಥೈಲ್ ಬ್ರೋಮೈಡ್ ಅನ್ನ ಆಡ್ ಮಾಡಿದ್ರೆ ಮತ್ತೆ ಇದರಲ್ಲಿ 1 more mole ಆಡ್ ಆಗುತ್ತೆ. I is going to form as a byproduct. This is tertiary triethyl amine or tertiary amine ಅಂತ ಹೇಳ್ತೇವೆ. ಮತ್ತೆ ಇದಕ್ಕೆ ಅಗೇನ್ ಇಫ್ ಆಡ್ 1 more mole ಆಫ್ ಇಥೈಲ್ ಬ್ರೋಮೈಡ್ ಅನ್ನ ಐ ಮೀನ್ haloalkane ಅನ್ನ ಆಡ್ ಮಾಡಿದ್ರೆ ಫಾರ್ ಟರ್ಷಿಯರಿ ಅಮೈನ್ಗೆ, ಸೊ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಟೆಟ್ರಾಇಥೈಲ್ ಅಮೋನಿಯಂ ಬ್ರೋಮೈಡ್ ಆಸ್ ಎ ಕ್ವಾಟರ್ನರಿ ಸಾಲ್ಟ್ ಫಾರ್ಮೇಶನ್ ಆಗೋದನ್ನ ನಾವು ನೋಡ್ಬೋದು. ಓಕೆ, ಸೊ ಈ ತರ ನಾವು ಎಕ್ಸೆಸ್ ಆಫ್ ಅಮೋನಿಯಾ ಆಡ್ ಮಾಡ್ದಂಗೆಲ್ಲ ನಮ್ಗೆ ಏನಾಗುತ್ತೆ, ಸಾಲ್ಟ್ ಫಾರ್ಮೇಶನ್ ಆಗೋದನ್ನ ನಾವು ನೋಡ್ಬೋದು. ಸೊ ದಟ್ ವಿ ಆರ್ ಆಡಿಂಗ್ ಎಕ್ಸೆಸ್ ಆಫ್ ಅಮೋನಿಯಾ ಟು ದ ಹ್ಯಾಲೋಆಲ್ಕೇನ್ಸ್ ಇನ್ ಆರ್ಡರ್ ಟು ಗೆಟ್ ವಾಟ್, ಸಾಲ್ಟ್ ಅಂತ ನಾವು ಹೇಳ್ತೀವಿ. ಓಕೆ, ದೆನ್ ನೆಕ್ಸ್ಟ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ reaction with the water. See, water we can call it as what, weak like poor nucleophile ಅಂತ ಹೇಳ್ತೀವಿ. ಸೊ ಈ ಪುವರ್ ನ್ಯೂಕ್ಲಿಯೋಫೈಲ್ ನ ಯೂಸ್ ಮಾಡಿಕೊಂಡು ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅನ್ನ ಮಾಡಿದಾಗ ಎ ಸಿಮಿಲರ್ ರಿಯಾಕ್ಷನ್ ಟು ದಟ್ OH minus takes place with the water. It is as lower as water because of its poor nature. ಸೊ ಈಗ ಈಕ್ವೇಶನ್ ನೋಡಿ, haloalkane is going to combine with the water. ಸೊ ವಾಟರ್ ಅಲ್ಲಿ H++ OH minus ಇರುತ್ತೆ. ಸೊ this OH minus is going to attack with the C2H5. C2H5 OH plus ನಮಗೆ HBr ಇರೋದನ್ನ ನೋಡ್ಬೋದು ಬೈ ಪ್ರಾಡಕ್ಟ್. ಓಕೆ, ದೆನ್ ನೆಕ್ಸ್ಟ್. Okay, so I'm going to stop here. In next class we will discuss the next topics. Thank you.